ಲೋಕಸಭಾ ಚುನಾವಣೆಯ ಒಂದು ಈ ಮೂಮೆಂಟ್ನಲ್ಲಿ ನಮ್ಮ ಸಂಘಟನೆಯ ಕೆಲವು ಬದ್ಧತೆಗಳನ್ನು ವಿಚಾರಗಳನ್ನು ಹೇಳಲಿಕ್ಕೆ ನಮಗೆಲ್ಲರೂ ಕರೆದಿರ್ತೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯವರು ನಿರ್ಧರಿಸುವಾಗ ಯಾವ ಪಕ್ಷಕ್ಕೆ ಬೆಂಬಲವನ್ನು ನೀಡಬೇಕು, ಯಾವ ಅಭ್ಯರ್ಥಿಗೆ ಕೂಡ ಬೆಂಬಲವನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ಕುರಿತು ಇದು ಬರೆದಿವೆ. ಇವತ್ತಿನ ಕೇಂದ್ರ ಸರ್ಕಾರದ ಕೆಲವು ನೀತಿಗಳನ್ನು, ಖಾಸಗೀಕರಣ, ನಿರುದ್ಯೋಗ ಇವೆಲ್ಲವುಗಳನ್ನು ಒಟ್ಟಾರೆಯಾಗಿ ನೋಡೋದಾದರೆ ಈಗಿನ ಸರ್ಕಾರ ಮುಂದುವರೆದರೆ ಮುಂದಿನ ಜನಸಾಮಾನ್ಯರ ಬದುಕು ಹೇಗೆ ಆಗುತ್ತದೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಇಟ್ಕೊಂಡು ನಮ್ಮ ಇಡೀ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕೇಂದ್ರದಲ್ಲಿ ಇಂಡಿ ಒಕ್ಕೂಟವನ್ನು ಬೆಂಬಲಿಸಬೇಕಂತೇಳಿ ನಮ್ಮ ರಾಜ್ಯ ಸಂಘರ್ಷ ಸಮಿತಿಯು ನಿರ್ಧಾರ ಮಾಡಿರುತ್ತದೆ. ಜೊತೆಗೆ ಸ್ಥಳೀಯವಾಗಿ ಹುಕ್ಕೇರಿ ಕ್ಷೇತ್ರವಾಗಿರ್ಬೋದು, ಬೆಳಗಾವಿ ಲೋಕಸಭಾ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸುವುದರ ಮೂಲಕವಾಗಿ ಮುಂಬರುವ ಚುನಾವಣೆಯಲ್ಲಿ ಕೂಡ ಅವರಿಗೆ ಗೆಲ್ಲಿಸಬೇಕಂತೇಳಿ ನಾವೆಲ್ಲರೂ ನಿರ್ಧಾರವನ್ನು ಮಾಡಿದ್ದೇವೆ. ಈಗಿರುವಂಥ ಕೇಂದ್ರ ಸರ್ಕಾರದ ಕೆಲವು ಧೋರಣೆಗಳು ಜನಸಾಮಾನ್ಯರ ಮತ್ತು ಅಂಬೇಡ್ಕರ ಆಶಯಗಳನ್ನು, ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಖಾಸಗೀಕರಣ ಮತ್ತು ಸರ್ಕಾರಿ ಉದ್ಯಮಗಳನ್ನು ಎಲ್ಲ ಮಾರಾಟ ಮಾಡಿ ನಿರುದ್ಯೋಗವನ್ನು ಸೃಷ್ಟಿಸುವಂಥ ಒಂದು ಪರಿಸರ ನಿರ್ಮಾಣವಾಗಿದೆ. ಇಂಥದ್ರಲ್ಲಿ ಇದೇ ರೀತಿ ಮುಂದುವರೆದರೆ ಜೊತೆಗೆ ಧರ್ಮಗಳಲ್ಲಿ ಬಡದಾಟಗಳು, ಹೋರಾಟಗಳು, ಕೋಮು ಸೌಹಾರ್ದತೆ ಇಲ್ಲದೇ ಇರುವುದು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಆ ಕಾರಣ ಮತ್ತೆ ಈ ಸರ್ಕಾರ ಬಂತು ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಒಂದು ಶಾಂತಿಯುತ ಏನು ಕುವೆಂಪು ಅವರು ಹೇಳ್ತಾರೆ, ಸರ್ವಜನಾಂಗದ ಶಾಂತಿಯ ತೋಟ ಎನ್ನುವಂಥ ಭಾರತದ ಒಂದು ಕಲ್ಪನೆ ಇಲ್ಲದಂತಾಗುತ್ತದೆ. ಸೊ ಹಾಗಾಗಿ ನಾವು ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎಲ್ಲ ಇಂಡಿಯಾ ಒಕ್ಕೂಟದ ಒಂದು ಪಕ್ಷವನ್ನು ಬೆಂಬಲಿಸಬೇಕಂತೇಳಿ ಈ ಮೂಲಕವಾಗಿ ತಮ್ಮಲ್ಲಿ ನಾನು ಕೇಳ್ತೀನಿ. ಜಾತಿಯವರ ಆಯಾ ಕ್ಯಾಟಗರಿಯವರ ಕರಪತ್ರಗಳನ್ನು ಬೇರೆ ಬೇರೆ ಮಾಡಿದ್ದಾರೆ. ಈಗ ನಮ್ಮ SC ಕರಪತ್ರಗಳು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲ ಉದ್ದೇಶಗಳನ್ನ ಇಟ್ಟುಕೊಂಡು ಆ ಕರಪತ್ರಗಳನ್ನು ನಮ್ಮ ಮನೆಗೆ ಹಂಚ್ತಾ ಇದ್ದಾರೆ. ನನ್ನ ಪಕ್ಕದಲ್ಲಿರುವಂಥ ಕ್ಷತ್ರಿಯ ಅಥವಾ ಮತ್ತೊಂದು ಸಮಾಜದ ಬಾಂಧವರು ಇರುವಾಗ ಅವರಿಗೆ ಕರಪತ್ರಗಳನ್ನು ಬೇರೆ ಹಂಚ್ತಾ ಇದ್ದಾರೆ. BJP ಪಕ್ಷದವರು ಮಾಡ್ತಾ ಇದ್ದಾರೆ. ನನ್ನ ಕಡೆ ಪ್ರೂಫ್ ಇದೆ, ತೋರಿಸ್ತೀನಿ ನಿಮಗೆ. ಸರ್ ಹೇಳಿ. ಅದು ಎಷ್ಟು ಜನ ವೋಟರ್ಸ್ ಅಂತ ನಾವು ಲೆಕ್ಕ ಹಾಕಲ್ಲ. ಆದರೆ ಇಡೀ ನಮ್ಮಲ್ಲಿ ಸುಮಾರು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು 6,000 ವೋಟಿಂಗ್ ಇರ್ಬೇಕು ಸರ್ ನಮ್ಮ ಸಂಘಟನೆಯಿಂದ. ದುರ್ಬಳಕೆ ಏನಿಲ್ಲ ಸರ್, ಇರುವಂಥ ವ್ಯವಸ್ಥಿತಿನ ಹೇಳ್ತಾ ಇದ್ದೀವಿ ಅಷ್ಟೇ. ನೋಡಿ ಸರ್, ಎಲ್ಲ ಪಕ್ಷದ ಎಲ್ಲ ಸಂಘಟನೆಗಳಲ್ಲಿ ಅವರವ್ರ ವೈಯಕ್ತಿಕ ವಿಚಾರಗಳಿರ್ತವೆ. ಆದರೆ ಈಗ ನೀವು ಕರ್ನಾಟಕ ಹೌದು ಸಿದ್ಧಾಂತ ಇಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ದುರ್ಬಳಕೆ ಅಂತದ್ದೇನಿಲ್ಲ ಸರ್. ವಿಚಾರಗಳು ಎಲ್ಲ ಒಂದು ಕಡೆ ಆಗ್ತವೆ. ಸ್ವಲ್ಪ ಇರಬಹುದು ಸರ್. ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಅವರು ಕೂಡ ಚರ್ಚೆ ಮಾಡಿ ಈ ಒಂದು ನಿಲುವಳಿಗೆ ನಾವು ಬದ್ಧರಾಗಿದ್ದೇವೆ. ಈಗ ಬೇರೆ ಬೇರೆ ಇದ್ರೊಳಗೆ ಕ್ಯಾಟಗರಿಗಳಿಗೂ ಕೂಡ ಸಂಘಟನೆಗಳು ಬೇರೆ ಬೇರೆ ಇದ್ದಾವೆ. ನಮ್ಮ ತತ್ವ ಸಿದ್ಧಾಂತಕ್ಕೆ ನಾವು ಗಟ್ಟಿಯಾಗಿದ್ದಕ್ಕೆ ಹೇಳ್ತಾ ಇರೋದು ಇದೇ ತಪ್ಪು ಅಷ್ಟೇ. ಅವರ ಆ ಕ್ಷೇತ್ರದೊಳಗೆ ಅವ್ರು ಮಾಡ್ಬೋದು ಸರ್. ಸರಿ ಇದೆ. ರಾಯಬಾಗದಾಗ ಸರ್, ರಾಯಬಾಗದಾಗ ಯಾವ ಸಂಘಟನೆ ಸಪೋರ್ಟ್ ಮಾಡಿದ್ರೆ? ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ
ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಪೋರ್ಟ್ ಮಾಡಿದ್ರು, ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಪೋರ್ಟ್ ಮಾಡಿದ್ರು. ಹಲವಾರು ಬಣಗಳು ಇರೋದರಿಂದ ಸಂಘಟನಾ ಬಹಳ ಅದಾವ್ರಿ. ನಮ್ಮ ರಾಜ್ಯ ಮಟ್ಟದ ಸಂಚಾಲಕರು ಡಿ.ಜಿ. ಸಾಗರ್ ಅವರು ಆದೇಶ ಮೇರೆಗೆ ನಾವು ಬೆಳಗಾವಿ ಜಿಲ್ಲಾ ಇದರಿಂದ ಹಲವಾರು ಸಂಘಟನೆಗಳು ಇರ್ಬೋದು, ಆದರೆ ವಿಚಾರಧಾರೆ ಒಂದೇ ಅದಲ್ಲ. ವಿಚಾರಧಾರೆ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.